me forever on fire. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ರು ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ನಾಗನ ಹವಾ ನೋಡಿ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರೆ. ನಾಗ ಹೇಳಿದ್ದೇ ರೂಲ್ಸಾ, ಅವನು ಹೇಳಿದ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕಾ ಅಂತೇಳಿ ಜೈಲಧಿಕಾರಿಗಳು ಶಾಕ್ ಆಗಿದ್ದಾರೆ. ಸೆಂಟ್ರಲ್ ಜೈಲಿನ ಅಕ್ರಮದ ತನಿಖೆ ವೇಳೆ ನಾಗನ ಹವಾ ಮತ್ತಷ್ಟು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಅವನ್ ರೂಲ್ಸ್ ಇವ್ರು ಫಾಲೋ ಮಾಡ್ತಾ ಇದ್ರ ಅಂತ. ಜೈಲಲ್ಲಿ ಅಧಿಕಾರಿಗಳಿದ್ರು ಕೂಡ ನೋ ಯೂಸ್. ನಾಗ ಹೇಳಿದ್ದೇ ರೂಲ್ಸ್, ನಾಗನ ರೂಲ್ಸ್ ಅನ್ನೇ ಫಾಲೋ ಮಾಡಬೇಕು. ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ನಾಗನ ಬ್ಯಾರಕ್ಗೆ ಹೋಗಿ ಅಪ್ಪಣೆ ಪಡಿಬೇಕಾಗಿತ್ತಂತೆ. ಜೈಲಲ್ಲಿ ಇದ್ದ ನಾಗ ಹಾಗಾದ್ರೆ ಅಥವಾ ಇವನ್ ಕಟ್ಟಪ್ಪಣೆ ಪಡ್ಕೊಂಡು ಇವರೆಲ್ಲ ಕೂಡ ರೂಲ್ಸ್ ಫಾಲೋ ಮಾಡಬೇಕು ಅಂದ್ರೆ ಅವನ ರಾಜಾತಿಥ್ಯವನ್ನ ಪಡ್ಕೊಳ್ತಾ ಇರುವಂತ ಅರಮನೆ ಆಗ್ಬಿಟ್ಟಿತ್ತ ಅದು ಅಂತ. ಸೆರೆಮನೆ ಅಲ್ಲ, ಅರಮನೆ ಆಗಿತ್ತ ಆತನಿಗೆ. ನಾಗನ ಬ್ಯಾರಕ್ನಲ್ಲಿ ಪೊಲೀಸರು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅಡುಗೆ ಮಾಡ್ಲಾಗ್ತಾ ಇತ್ತು. ಎಲೆಕ್ಟ್ರಿಕ್ ಸ್ಟವ್ ಇತ್ತು ಅಲ್ಲಿ. ಆ ಸ್ಟವ್ ಮೇಲೆ ಮಟನ್ ಲಿವರ್ ಬೇಯಿಸ್ತಾ ಇದ್ದ ನಾಗನ ಶಿಷ್ಯ. ನೋಡಿ, ಥಿಯೇಟ್ ಮನೆ ರೀತಿಯಾಗಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರಂತೆ. ಥಿಯೇಟ್ ಮನೆಯ ವಾತಾವರಣದಂತೆಯೇ ಜೈಲಲ್ಲಿ ಕೂಡ ವ್ಯವಸ್ಥೆಯನ್ನ ಬದಲಾಯಿಸ್ಕೊಂಡು ಬಿಟ್ಟಿದ್ದ ನಾಗ. ಅಂದ್ರೆ ನಾಗನ ಕಟ್ಟಪ್ಪಣೆ ಅಲ್ಲಿ ಇರ್ತಾ ಇತ್ತು. ನಾಗನನ್ನ ಕೇಳ್ಕೊಂಡು ಇವರು ಪೊಲೀಸರು ಅಂದ್ರೆ ಅಲ್ಲಿದ್ದಂತ ಜೈಲಧಿಕಾರಿಗಳು ಅವ್ನು ಹೇಳ್ದಂಗೆ ಕೇಳಬೇಕಾಗಿತ್ತು. ಆ ರೀತಿಯಾಗಿ ಮನೆ ವಾತಾವರಣವನ್ನ ಅಲ್ಲಿ ನಿರ್ಮಿಸ್ಕೊಂಡು ಬಿಟ್ಟಿದ್ದ. ಎಲೆಕ್ಟ್ರಿಕ್ ಸ್ಟವ್ ಇರ್ತಾ ಇತ್ತು. ಹಿಂದೆ ಅದ್ರದ್ದೊಂದು ಫೋಟೋ ಕೂಡ ನೀವು ನೋಡಿದ್ರಿ. ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಂತ ಫೋಟೋವನ್ನ. ಎಲೆಕ್ಟ್ರಿಕ್ ಸ್ಟವ್ ಅನ್ನ ಇಟ್ಕೊಂಡು ತಮಗೆ ಬೇಕಾದಂಗೆ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರು. ಅಂದ್ರೆ ಜೈಲಿನ ಮೆನು ಪ್ರಕಾರ ಅಲ್ಲಿ ತಿಂತಿರ್ಲಿಲ್ಲ, ತಮಗೆ ಬೇಕಾದ್ದು ಬೇಯಿಸ್ಕೊಂಡು ತಿಂತಾ ಇದ್ರು. ಸದ್ಯ ನಾಗನನ್ನ ಕಸ್ಟಡಿಗೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ.